ಬಂಧಿಯಾಗದಿರು ಮನವೇ, ಇಲ್ಲ ಸಲ್ಲದ ನೆಪಗಳ ನಡುವೆ. ನಮಸ್ಕಾರ. ಕುಮಾರ ಸಂಭವ ಕಾವ್ಯದಲ್ಲಿನ ದೃಷ್ಟಾಂತವೊಂದರಲ್ಲಿ ಪರ್ವತರಾಜನ ಮಗಳು ಅಪರೂಪದ ಚೆಲುವೆ ಪಾರ್ವತಿ ಆಗ ತಾನೇ ಜೌವನೆಯಾಗಿರುತ್ತಾಳೆ. ತಂದೆ ಪರ್ವತರಾಜ ಮಗಳನ್ನ ಯೋಗ್ಯವರನಿಗೆ ಕೊಟ್ಟು ಮದುವೆ ಮಾಡಬೇಕೆಂಬ ಸಹಜ ಅಭಿಲಾಷೆ ಹೊಂದಿರುತ್ತಾನೆ. ಅವನಿಗೆ ಆಗ ಮತಿಗೆ ಹೊಳೆದದ್ದು ಜಗದ್ರಕ್ಷಕ ಪರಮೇಶ್ವರ. ಲೋಕದೊಡೆಯನಿಗೆ ತನ್ನ ಮಗಳನ್ನು ಕೊಡಬೇಕು ಎಂಬುವ ಅಪರಿಮಿತ ಆಸೆ ಅವನಿಗೆ. ಆದರೂ ಅದನ್ನು ಇತರರ ಎದುರು ಹೇಳಿಕೊಳ್ಳಲು ಒಂದಷ್ಟು ಹಿಂಜರಿಕೆ. ಹೀಗಿರುವಾಗ ಲೋಕ ಸಂಚಾರಿ ನಾರದ ಮಹರ್ಷಿಗಳು ಆಗಮಿಸಿ, ರಾಜನೇ, ನಿನ್ನ ಮಗಳು ಪಾರ್ವತಿ ಪರಮೇಶ್ವರನ ಅರ್ಧಾಂಗಿಯಾಗುತ್ತಾಳೆ ಎಂದು ಹೇಳುತ್ತಾರೆ. ನಾರದರ ಮಾತನ್ನ ಕೇಳಿ ಪರ್ವತರಾಜನಿಗೆ ತುಂಬ ಸಂತೋಷವಾಗುತ್ತದೆ. ಆದರೆ ಅದನ್ನು ಪರಮೇಶ್ವರನ ಹತ್ತಿರ ಕೇಳಲು ಮತ್ತದೇ ಹಿಂಜರಿಕೆ. ಎಲ್ಲಿ ತನ್ನ ಬೇಡಿಕೆಯನ್ನು ಪರಮೇಶ್ವರ ಒಪ್ಪಿಕೊಳ್ಳದೆ ತಿರಸ್ಕರಿಸುವನೋ ಎಂಬ ಆತಂಕ. ಪರ್ವತರಾಜನಿಗೆ ಪರಮೇಶ್ವರನ ಬಗೆಗೆ ಇರುವ ಅತಿಯಾದ ಗೌರವ, ಧನ್ಯತೆಯ ಭಾವ, ಪ್ರೀತಿ, ಅದರ ಜೊತೆಗೆ ತನ್ನದೇ ಆದ ಸಜ್ಜನ ಸ್ವಭಾವ, ಸಂಸ್ಕಾರ ಅಡ್ಡಿಯಾಗಿ ಬಿಡುತ್ತದೆ. ತನ್ನ ಮನೋಭಿಲಾಷೆಯನ್ನ ತನ್ನಲ್ಲಿಯೇ ಇಟ್ಟುಕೊಳ್ಳುತ್ತಾನೆ. ನಾರದರು ಮತ್ತೆ ಮತ್ತೆ ಖಂಡಿತವಾಗಿಯೂ ನಿನ್ನ ಮಗಳು ಪಾರ್ವತಿ ಪರಮೇಶ್ವರನ ಅರ್ಧಾಂಗಿಯಾಗುತ್ತಾಳೆ, ಇದು ಅವಳ ವಿಧಿಲಿಖಿತ ಎಂದು ದಿಟವಾಗಿ ನುಡಿದರೂ ಕೂಡ ಪರ್ವತರಾಜ ತನ್ನ ಇಚ್ಛೆಯನ್ನ ಪರಮೇಶ್ವರನ ಮುಂದೆ ವ್ಯಕ್ತಪಡಿಸಲು ಮತ್ತೆ ಮತ್ತೆ ಹಿಂಜರಿಯುತ್ತಾನೆ. ಒಂದಷ್ಟು ಕಟ್ಟಳೆಗೆ ಒಳಗಾಗಿ ನಾವು ನಮ್ಮ ಬಯಕೆಗಳನ್ನು ನಮ್ಮಲ್ಲಿಯೇ ಬಚ್ಚಿಟ್ಟುಕೊಳ್ಳುತ್ತೇವೆ. ಅವುಗಳನ್ನು ವ್ಯಕ್ತಪಡಿಸುವ ಗೋಜಿಗೆ ಹೋಗುವುದೇ ಇಲ್ಲ. ಇದು ಮೇಲ್ನೋಟಕ್ಕೆ ನಮ್ಮ ಸಜ್ಜನಿಕೆ, ಸೌಜನ್ಯದ ಸ್ವಭಾವಕ್ಕೆ ಸಮರ್ಥನೆ ನೀಡಿದರೂ ಕೂಡ ನಮ್ಮ ಕನಸುಗಳು ಸಾಕಾರಗೊಳ್ಳಲು ಅಡ್ಡಿಯಾಗಿಯೇ ನಿಲ್ಲುತ್ತದೆ. ಕೆಲವು ಬಾರಿ ನಮ್ಮ ಮಿತಿಗಳು ಕೂಡ ಅವರ ಅಪೇಕ್ಷೆಗಳೇ ಆಗಿರುವ ಅಥವಾ ನಮ್ಮ ಅಪೇಕ್ಷೆಗಳು ಅವರ ಬಯಕೆಗಳು ಆಗಿರುವ ಸಾಧ್ಯತೆಯನ್ನು ನಾವು ಅಲ್ಲಗಳೆಯಲಾಗುವುದಿಲ್ಲ. ಇತರರಿಗೆ ತೊಂದರೆ ಕೊಡದೆ, ಅವರ ಮನಸ್ಸನ್ನು ಘಾಸಿಗೊಳಿಸದೆ, ಒತ್ತಾಯವನ್ನು ಹೇರದೆ ಪ್ರೀತಿಯಿಂದ ಕೇಳುವ ನಮ್ಮ ಕೋರಿಕೆಗಳು ಖಂಡಿತವಾಗಿ ಅಸಂಬದ್ಧವಂತೂ ಅಲ್ಲ. ಅವುಗಳು ನಮಗೆ ಭಾಗ್ಯದ ಬಾಗಿಲನ್ನು ತೆರೆಯಬಹುದು. ಹಾಗಾಗಿ ನಾವು ನಮ್ಮ ಬಯಕೆಗಳನ್ನು ಇತರರಿಗೆ ಎದುರಿಗೆ ಹೇಳಿಕೊಳ್ಳುವುದನ್ನು ರೂಢಿಸಿಕೊಳ್ಳಬೇಕು. ಒಂದಷ್ಟು ಚರ್ಚಿಸುವುದನ್ನು ಕಲಿಯಬೇಕು. ಇದು ನಮ್ಮ ಬದುಕನ್ನು ಎತ್ತರಕ್ಕೇರಿಸುತ್ತದೆ. ನಮಸ್ಕಾರ.